ವಿಶೇಷವಾಗಿ ಭಾರತೀಯ ಏನು ನಮ್ಮ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ದೊಡ್ಡ ಮಟ್ಟದ ಒಂದು ಪಾರ್ಟಿ ದೇಶಾದ್ಯಂತ ತನ್ನದೇ ಆದ ಒಂದು ಚಾಪು ಮೂಡಿಸಿ ಸುಮಾರು ದಶಕಗಟ್ಲೆಯಿಂದ ಜನರ ಸೇವೆಯಲ್ಲಿ ನಿರಂತರವಾಗಿ ಸರ್ವಿಸ್ ಮಾಡ್ತಾ ಬರ್ತಾ ಇರುವಂತ ಕಾಂಗ್ರೆಸ್ ಪಕ್ಷ. ವಿಶೇಷವಾಗಿ INTUC ಘಟಕದ ಕುಮಾರ್ ಅವರ ನೇತೃತ್ವದಲ್ಲಿ, ಅವರ ಒಂದು ಪ್ರೆಸಿಡೆಂಟ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನೂತನವಾಗಿ ಒಂದು ನೇಮಕಾತಿ ಆದೇಶನ ಹೊರಡಿಸಲಾಗಿದೆ. ಮೊಹಮ್ಮದ್ ಯಾಸೀನ್ ಅವರು ಇವತ್ತು ವಿಶೇಷವಾಗಿ ರಾಜ್ಯ ಯುವ ಘಟಕದಲ್ಲಿ ಆಲ್ಮೋಸ್ಟ್ ಗುರುತಿಸಿಕೊಂಡು ಸೇವೆ ಸಲ್ಲಿಸ್ತಿದ್ದಾರೆ. ಅವ್ರಿಗೆ ಇವತ್ತು ಐಡೆಂಟಿಫಿಕೇಶನ್ ಮಾಡಿ ಹಾಸನ್ ಜಿಲ್ಲಾ ಘಟಕದ ಅಧ್ಯಕ್ಷರು ಮಾಡಿದ್ದಾರೆ. ಮತ್ತೆ ಕಾರ್ಯದರ್ಶಿನ ವರ್ಕಿಂಗ್ ಪ್ರೆಸಿಡೆಂಟ್ ಕಾರ್ಯದರ್ಶಿಯಾಗಿ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಮತ್ತೆ ವಿಶೇಷವಾಗಿ ಅದಾದ ನಂತರ ನಮ್ಮ ಶಹೀನ್ ಶಾ ಅವ್ರನ್ನ ನೀವು ನೋಡಬಹುದು. ಅವರು ತಮ್ಮದೇ ಆದ ಒಂದು ಚಾಪು ಮೂಡಿಸಿ ರಾಯಚೂರಲ್ಲಿ ತಮ್ಮದೇ ಒಂದು ಕೊಡುಗೆ ಇದೆ, ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಚಾಪು ಮೂಡಿಸಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಸಂಘಟನೆ ಮಾಡಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಐಡೆಂಟಿಫೈ ಮಾಡುವ ಮುಖಾಂತರ ನೇಮಕಾತಿ ಆದೇಶಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದು ಸುಮಾರು ತಿಂಗಳಗಟ್ಲೆಯಿಂದ ನಡೀತಾ ಬರ್ತಾ ಇದೆ. ಇವತ್ತು ನಮ್ಮ TY ಕುಮಾರ್ ರಾಜ್ಯ ಯುವ INTUC ಅಧ್ಯಕ್ಷರು, ಅವ್ರಿಗೂ ನಾವು ಫುಲ್ ಜವಾಬ್ದಾರಿ ಕೊಟ್ಟಿದ್ದೀವಿ, ಎಲ್ಲ ಜಿಲ್ಲೆನಲ್ಲೂ ಅಧ್ಯಕ್ಷರು ಮಾಡಬೇಕು ಅಂತ. ಇವತ್ತು ರಾಯಚೂರು ಜಿಲ್ಲಾ ಅಧ್ಯಕ್ಷರಾಗಿ ಶಹೀನ್ ಶಾ ಅವ್ರನ್ನ ರಾಯಚೂರು ಜಿಲ್ಲಾಧ್ಯಕ್ಷರನ್ನ ಮಾಡಿದ್ದಾರೆ. ಮತ್ತೆ ಹಾಸನ್ ವರ್ಕಿಂಗ್ ಪ್ರೆಸಿಡೆಂಟ್ ಕಾರ್ಯಾಧ್ಯಕ್ಷರಾಗಿ ಮೊಹಮ್ಮದ್ ಯಾಸೀನ್ ಇವ್ರನ್ನ ಮಾಡಿದ್ದಾರೆ. ನಮ್ಮ INTUCನ ಬಲಪಡಿಸೋದಕ್ಕೆ ನಮ್ಮ ಯೂತ್ ವಿಂಗು ಕೂಡ ಬಹಳಷ್ಟು ಸಹಕಾರ ಕೊಡ್ತಾ ಇದೆ. ಈಗ ಕುಮಾರ್ ಅವರು ಒಂದು ರಾಜ್ಯ ಮಟ್ಟದ ಯುವ ಸಂಘಟನೆಯಿಂದ ಒಂದು ಸಮ್ಮೇಳನ ಮಾಡಬೇಕು ಅಂತೇಳಿ ಅವರು ಯೋಜನೆ ಹಾಕೊಂಡಿದ್ದಾರೆ. ಸುಮಾರು ಒಂದು 25,000 ಜನ ಸೇರಿಸಿ ಮಾಡಬೇಕು ಅಂತೇಳಿ ಒಂದು ಇದು ಮಾಡಿದ್ದಾರೆ. ಅದಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ. INTUC ಮೇನ್ ಸಂಘಟನೆಯಿಂದ ಪೂರ್ಣ ಬೆಂಬಲ ಇದೆ. ಸದ್ಯದಲ್ಲೇ ನಾವು ಅದನ್ನ ನಮ್ಮ ರಾಜ್ಯಾಧ್ಯಕ್ಷ ಶ್ರೀಮಾನ್ DK ಶಿವಕುಮಾರ್ ಅವರು ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಸಂಜೀವ್ ರೆಡ್ಡಿ ಅವರನ್ನ ಕೇಳಿಕೊಂಡು ಈಗ ಸದ್ಯದಲ್ಲೇ ಒಂದು ಸಮಯ ಮತ್ತೆ ತಾರೀಕು ನಿಗದಿಪಡಿಸಿ ಸ್ಥಳವನ್ನು ನಿಗದಿಪಡಿಸಿ ಒಂದು ರಾಜ್ಯ ಮಟ್ಟದ ಒಂದು ಯುವ ಸಮ್ಮೇಳನ ಮಾಡೋದಕ್ಕೆ ನಾವು ಅದನ್ನ ಸದ್ಯದಲ್ಲೇ ತಿಳಿಸ್ತೀವಿ. ಹಾಗಾಗಿ ನಮ್ಮ TY ಕುಮಾರ್ ಅವರು ಸಾಕಷ್ಟು ಶ್ರಮಪಟ್ಟು ಈ ಸಂಘಟನೆಯನ್ನ ಬಲಪಡಿಸ್ತಾ ಇದ್ದಾರೆ, ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಎಲ್ಲ INTUCಯ ಎಲ್ಲ ಮೇನ್ ಪದಾಧಿಕಾರಿಗಳು ಅವ್ರ ಬೆಂಬಲ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ INTUC ಕೂಡ ಒಂದು ಸಂಘಟನೆ ಬೆಳಿಬೇಕು ಅಂತೇಳಿ ನಾವು ಎಲ್ಲರನ್ನು ಕೇಳಿಕೊಂಡು INTUC ಅವರು ನಮಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಅವ್ರಿಗೆ ಯೂನಿಯನ್ಗಳು ಮಾಡಬೇಕು ಅಂತೇಳಿ ನಮ್ಮ ಒಂದು INTUC ಸಂಘಟನೆ ಏನಿದೆ ಯೂನಿಯನ್ ಬಲದಿಂದನೇ ನಿಂತಿರೋದು. ನಮಗೆ ಎಷ್ಟು ಯೂನಿಯನ್ ಇದೆಯೋ ಅಷ್ಟು ನಮಗೆ ಬಲ ಬರ್ತದೆ. ಹಾಗಾಗಿ ನಾವು INTUC ಯುವ ಅಧ್ಯಕ್ಷರು ಕುಮಾರ್ ಅವ್ರು ಕೇಳ್ಕೊಳ್ಳೋದು ಇಷ್ಟೇ, ಸಂಘಟನೆನ ಬೆಳೆಸಿ ಆದಷ್ಟು ಯೂನಿಯನ್ ಮಾಡಿ ಅಂತೇಳಿ ನಾವು ಅವ್ರನ್ನ ಕೇಳ್ಕೊಳ್ತಾ. ಇವತ್ತು ನಮ್ಮ ಕರ್ನಾಟಕ ಅಂತಲ್ಲ, ನಮ್ಮ ಇಂಡಿಯಾ ಪೂರ್ತಿ ನಾವು ಕಾಂಗ್ರೆಸ್ಸೇ ಇರ್ಬೇಕು, ನಮ್ದು BJP ಅನ್ನೋವಂಥದ್ದು ತೊಲಗಬೇಕು. ಹಾಗಾಗಿ ನಾವು ಇವತ್ತು ಮಾಡ್ತಕ್ಕಂಥ ಇವಾಗ ಆಲ್ರೆಡಿ ನಾವು ಗೆದ್ಬಿಟ್ಟಿದೀವಿ. ಗೆದ್ದಾದ್ಮೇಲೆ ಸಾಕ ನಾವು ಪೂರ್ತಿ ನಾವೇ ಪ್ರಮಾಣದಲ್ಲಿ ಇರ್ಬೇಕನ್ನೋ ಒಂದು ನಮ್ಮ ಒಂದು ಛಲ. ಹಾಗಾಗಿ ಸಂಘಟನೆ ಬಲಪಡಿಸ್ಬೇಕು. ಅದ್ರ ಜೊತೆಗೆ ಕಾರ್ಮಿಕರು ಸಹ ನಾವು ಜೊತೆಗೆ ತಗೊಂಡು ಹೋಗ್ಬೇಕು. ಹಾಗಾಗಿ ಈ ಒಂದು ಸಂಘಟನೆಯ ಬಲ ಇನ್ನೂ ಪಡಿಸ್ಬೇಕಂತಾಗಿ ನಾವು ಎಲ್ಲಾ ಜಿಲ್ಲೆಗಳಿಂದ ಎಲ್ಲಾ ಸಂಘಟನೆ ಯುವ ಪಡೆಯನ್ನು ನಾವು ಕಟ್ತಾ ಇದ್ದೀವಿ. ಯುವ ಬ್ರಿಗೇಡ್ ತರನೇ ಕಟ್ಕೊಂಡು ನಾವು ಮುಂದೆ ಯಾವುದೇ ಒಂದು ಪಕ್ಷ ಬಂದ್ರು ಸಹ ನಮ್ಮ ಮುಂದೆ ಯಾವ್ದು ನಿಲ್ಲಕ್ಕಾಗಬಾರ್ದು, ಆ ತರ ಒಂದು ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ ನಾವು ಪೂರ್ತಿ ಪ್ರಮಾಣದಲ್ಲಿ ಕಾಂಗ್ರೆಸ್ ಅಂತ ತರುವಂತ ಕೆಲಸ ಮಾಡ್ತೀವಿ. ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿವರೆಗೂ ಮೆಂಬರ್ಸ್ ಟೋಟಲ್ ಆಲ್ ಓವರ್ ಸ್ಟೇಟ್? ಇವಾಗ ನೀವು ನೇಮಕಾತಿ ಆದೇಶ ಮಾಡಿರೋದ್ರಲ್ಲಿ ಎಷ್ಟು ಜನ ಪ್ರಮುಖವಾಗಿ ಇದ್ದಾರೆ, ಮತ್ತೆ ನೆಕ್ಸ್ಟ್ ಏನ್ ಯೋಜನೆ ಇದೆ? ಸಾವಿರಾರು ಜನ ಇದ್ದಾರೆ ಸರ್. ನಾವು ಮಾಡಿರ್ತಕ್ಕಂತಹ ಯುವಕರು ಸುಮಾರು ಸಾವಿರಾರು ಜನ ಇದ್ದಾರೆ. ಲಕ್ಷಾನುಗಟ್ಲೆ ಕೋಟಿಗಟ್ಲೆ ನಾವು ಮಾಡುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಮುಂದಿನ ದಿನದಲ್ಲಿ ನಾವು ಈ ಸಂಘಟನೆ ಒಂದು ಯುವ ಇದರಿಂದ ನಾವಿಡೀ ಸುಮಾರು ಒಂದು 50,000 ಜನ ಸೇರಿಸ್ಬಿಟ್ಟು 50,000 ಜನ ನಮ್ಮ ಕಾರ್ಯಕರ್ತರು ಸೇರ್ಕೊಂಡು ಕಾರ್ಯಕ್ರಮ ಒಂದು ದೊಡ್ಡ ಸಮ್ಮೇಳನ ಮಾಡ್ಬೇಕು ಅನ್ಕೊಂಡಿದೀವಿ. ಇದಕ್ಕೆ ನಾವು ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಸಹ ಅವರು ಸಹ ನಾವು ಬೆಂಬಲ ಸಹ ನಮ್ಗಿರುತ್ತೆ. ಮುಂದಿನ ದಿನದಲ್ಲಿ ಅವ್ರಿಗೆ ನಾವು ಇನ್ನೂ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರ ಮುಂದಿನ ಚುನಾವಣೆಯಲ್ಲಿ ಮುಂದಿನ ಅವರು CM ಆಗುವವರೆಗೂ ನಮ್ ಛಲ ಬಿಡೋದಿಲ್ಲ.
ಸರ್, ಪ್ರಸ್ತುತ ದಿನಮಾನಗಳಲ್ಲಿ ಇವಾಗ ಬಿಹಾರಲ್ಲಿ ಏನೇನು ಎಲೆಕ್ಷನ್ ಸ್ಟಾರ್ಟ್ ಆಗೋದ್ರಲ್ಲಿದೆ, ಸೊ ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗಿರ್ಬೋದು? ಕಾಂಗ್ರೆಸ್ ಪಾರ್ಟಿ ಒಂದು ಒಂದು ಏನಂತಾರೆ ಸ್ಪರ್ಧೆ ಆಗಿರ್ಬೋದು, ಮತ್ತೆ ಇವಾಗ ಎಲೆಕ್ಷನ್ ರಿಲೇಟೆಡ್ ವೋಟ್ ಕದ್ದು ಅದ್ರ ಬಗ್ಗೆ ಎಲ್ಲ ಒಂದು ತುಂಬಾ ಚರ್ಚೆ ನಡೀತಾ ಇದೆ. ಸೊ ನೀವೇನಲ್ಲಿ ಹೋಗಿ ಪ್ರಚಾರ ಮಾಡೋ ತರನಾ ಇಲ್ಲ ಯಾವ ತರ ಸರಿ? ಇಷ್ಟು ವರ್ಷ ಏನ್ ಮಾಡ್ಕೊಂಡ್ ಬಂದಿದಾರ ಅವರು, ಬಿಜೆಪಿ ಏನು ಗೆದ್ದು ಬಂದಿದ್ಯೋ ಅದೆಲ್ಲ ಈ ತರ ಓಟ್ಗಳಿಂದಾನೇ ಅವ್ರು ಗೆದ್ದು ಬಂದಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ಸಹ ಅವ್ರು ಯಾವತ್ತೂ ಬಂದೇ ಇದನ್ನಿಲ್ಲ. ಯಾಕಂದ್ರೆ ಎಲ್ಲ ಒಂದು ಎರಡು ಎಲೆಕ್ಷನ್ಗಳಲ್ಲಿ ಸೋತರು, ತಿರ್ಗಾ ನಮ್ಮ ಕಾಂಗ್ರೆಸ್ ಅವ್ರನ್ನೇ ಕರ್ಕೊಂಡು ಹೋಗಿ ಮುಂದೆ ಸರ್ಕಾರವನ್ನು ಮಾಡಿದ್ರು. ಆ ತರ ಹಿಂದೆ ಬಾಗಿಲಿಂದ ಬರ್ತಕ್ಕಂಥ ಬಿಜೆಪಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇವಾಗ ನೋಡಿ, ನಾವು ಅಲ್ಲಿ ಎಲೆಕ್ಷನ್ ಇರ್ಬೋದು, ಹಿಂದೆ ಏನೇ ಆಗಿತ್ತು ಮುಂದೆ ಬದಲಾವಣೆ ಬೇರೆ ಆಗ್ತದೆ. ಹಂಗಾಗಿ ನಮ್ಮ ಈ ಸರಿನೂ ಅಲ್ಲೇ ನಮ್ಮ ಕಾಂಗ್ರೆಸ್ ಬರುತ್ತೆ. ಓಕೆ ಸರ್, ಈಗ ಕೋಲಾರಲ್ಲಿ ಒಂದು 238 ವೋಟ್ ಅಲ್ಲಿ ಗೆದ್ರು ನಿಮ್ಮ ಪಕ್ಷದವರು. ಬಿಜೆಪಿ ಅವರು ತೀವ್ರ ವಿರೋಧ ಆಯ್ತು. ಅದು ಎಲೆಕ್ಷನ್ ಇದರಲ್ಲಿ ಕೋರ್ಟ್ ಅಲ್ಲಿ ನಡೀತು. ಒಂದು ತಿಂಗಳದ ಸ್ಟೇನೋ ಇದೆ. ಸೊ ಅವ್ರು ಪ್ರೂವ್ ಮಾಡಕ್ ಆಗಿಲ್ಲ. ಈ ತರನು ಆಪಾದನೆಗಳಿದೆ. ಅಂದ್ರೆ ನಿಮ್ ಪಾರ್ಟಿ ಮತ್ತೆ ಈ ತರ ಒಂದು ಆಪಾದನೆ ಇದೆ. ಸೊ ಅದಕ್ಕೇನ್ ಹೇಳ್ತೀರಾ ಸರ್? ಅದಕ್ಕೇನ್ ಹೇಳಿ ನೋಡಿ, ನಾವು ನಮ್ಮ ಆಪಾದನೆಗಳು ಬರೀ ಆಪಾದನೆಗಳು ಅಷ್ಟೇನೆ, ಅದು ಸತ್ಯ ಅಲ್ಲ. ಹಾಗಾಗಿ ನಾವು ಕ್ಲೀನ್ ಹ್ಯಾಂಡ್ ಆಗಿದ್ದು. ನಾವು ನಮ್ಮಲ್ಲಿರುವಂತಹ ಲೀಡರ್ಗಳು ಸಹ ನಾವು ಸ್ಪಷ್ಟವಾಗಿದ್ದಾರೆ, ನ್ಯಾಯಯುತವಾಗಿದ್ದಾರೆ, ಜನಪರ ಇದ್ದಾರೆ. ಎಲ್ಲ ಲೀಡರು ಸಹ ನಾವು ಯಾರು ಫೇಲ್ಯೂರ್ಸ್ ಇಲ್ಲ, ಎಲ್ಲ ನಮ್ಗೆ ಗ್ಯಾರಂಟಿ ಲೀಡರ್ಸ್. ವಿಶೇಷವಾಗಿ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೆ ಅದ್ರಿಂದ ತನ್ನದೇ ಆದ ಒಂದು ಚಾಪು ಮೂಡಿಸಿ, ಏನು ಕಿಂಗ್ ಮೇಕರ್ ಅಂತ ಹೇಳ್ತೀವಿ, ಆ ತರ ಅಕ್ರಮ್ ಪಾಷಾ ಅವರು ಇದ್ದಾರೆ ಕಿಂಗ್ ಮೇಕರ್ಸ್. ಅವರು ಆಲ್ಮೋಸ್ಟ್ ಎಲ್ಲಾ ಕಡೆನು ಐಡೆಂಟಿಫಿಕೇಶನ್, ಏನು ಯಂಗ್ಸ್ಟರ್ಸ್ ಇದಾರೆ, ಯೂತ್ಸ್ ಇದಾರೆ, ಅವ್ರನ್ನ ಐಡೆಂಟಿಫಿಕೇಶನ್ ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಸಂಘಟನೆ ಯಾರು ಚಾಪು ಮೂಡಿಸಿದ್ದಾರೆ, ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ನಿಸ್ವಾರ್ಥ ಸೇವೆ ನೀಡ್ತಿರುವಂತಹ ಕಾಂಗ್ರೆಸ್ ನ ಕಟ್ಟಾಳು ಕಾರ್ಯಕರ್ತನ ಗುರುತಿಸಲಿ. ಅಲಂ ಪಾಷಾ ಅವರು ತುಂಬಾ ದೊಡ್ಡ ಮಟ್ಟದ ಒಂದು ಸೇವೆ ಇದೆ, ಪಕ್ಷಕ್ಕಾಗಿ ದುಡಿದಂತ ಸೇವೆ ಇದೆ. ಬಟ್ ಅವರು ಎಲೆಮರೆಕಾಯಾಗಿ ಎಲ್ಲೂ ಆಚೆ ಬರೋದಿಲ್ಲ, ತೋರ್ಸ್ಕಲ್ಲ. ಅವರು ಒಂದು ವರ್ಕ್ ಮಾತ್ರ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಆದೇಶ ಪತ್ರ ನೇಮಕಾತಿಗಳು ನಡೀತಾ ಹೋಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಚುನಾವಣೆಗಳಲ್ಲಿ ಅದರ ಒಂದು ಪರಿಣಾಮ ಬೀಳುತ್ತೆ ಅಂತ ಕುಮಾರ್ ಅವರಾಗಿರ್ಬೋದು ಮತ್ತೆ ಅವರೆಲ್ಲ ತಂಡದವರ ಅಭಿಪ್ರಾಯ ಆಗಿತ್ತು. ಇವತ್ತು ಆದೇಶ ಆಗಿದೆ. ಮುಂಬರುವ ದಿನಗಳಲ್ಲಿ ಅವರ ಕಾರ್ಯವೈಖರಿ ಹೇಗಿರುತ್ತೆ ಅಂತ ನೋಡೋಣ. ಹೊಸದಾಗಿ ಆದೇಶ ಪತ್ರ ಪಡ್ಕೊಂಡಿದಂತವ್ರಿಗೂ ನಮ್ಮ ಕಡೆಯಿಂದ ಶುಭಾಶಯ ತಿಳಿಸ್ತೀವಿ. ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡ್ಲಿ ಅಂತ ನಮ್ಮ ನ್ಯೂಸ್ ಚಾನೆಲ್ ನೇಷನ್ ಇಂಡಿಯಾ ಮತ್ತು SS ನ್ಯೂಸ್ ವತಿಯಿಂದ ಆಶಿಸ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಇಂಡಿಯಾ. ಏನು ವಿಶೇಷವಾಗಿ ಭಾರತೀಯ, ಸೊ ಏನು ನಮ್ಮ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ದೊಡ್ಡ ಮಟ್ಟದ ಒಂದು ಪಾರ್ಟಿ, ದೇಶಾದ್ಯಂತ ತನ್ನದೇ ಆದ ಒಂದು ಚಾಪು ಮೂಡಿಸಿ ಸುಮಾರು ದಶಕಗಟ್ಲೆಯಿಂದ ಜನರ ಸೇವೆಯಲ್ಲಿ ನಿರಂತರವಾಗಿ ಸರ್ವಿಸ್ ಮಾಡ್ತಾ ಬರ್ತಿರುವಂತ ಕಾಂಗ್ರೆಸ್ ಪಕ್ಷ. ಸೊ ವಿಶೇಷವಾಗಿ INTUC ಘಟಕದ ಕುಮಾರ್ ಅವರ ನೇತೃತ್ವದಲ್ಲಿ, ಅವರ ಒಂದು ಪ್ರೆಸಿಡೆಂಟ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನೂತನವಾಗಿ ಒಂದು ನೇಮಕಾತಿ ಆದೇಶನ ಹೊರಡಿಸಲಾಗಿದೆ. ಮೊಹಮ್ಮದ್ ಯಾಸೀನ್ ಅವರು ಇವತ್ತು ವಿಶೇಷವಾಗಿ ರಾಜ್ಯ ಯುವ ಘಟಕದಲ್ಲಿ ಆಲ್ಮೋಸ್ಟ್ ಗುರುತಿಸಿಕೊಂಡು ಸೇವೆ ಸಲ್ಲಿಸ್ತಿದ್ದಾರೆ. ಅವ್ರಿಗೆ ಇವತ್ತು ಐಡೆಂಟಿಫಿಕೇಶನ್ ಮಾಡಿ ಹಾಸನ್ ಜಿಲ್ಲಾ ಘಟಕದ ಅಧ್ಯಕ್ಷರು ಮಾಡಿದ್ದಾರೆ. ಮತ್ತೆ ಕಾರ್ಯದರ್ಶಿನ ವರ್ಕಿಂಗ್ ಪ್ರೆಸಿಡೆಂಟ್ ಕಾರ್ಯದರ್ಶಿಯಾಗಿ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಮತ್ತೆ ವಿಶೇಷವಾಗಿ ಅದಾದ ನಂತರ ನಮ್ಮ ಶಹೀನ್ ಶಾ ಅವ್ರನ್ನ ನೀವು ನೋಡಬಹುದು. ಅವರು ತಮ್ಮದೇ ಆದ ಒಂದು ಚಾಪು ಮೂಡಿಸಿ, ಸೊ ರಾಯಚೂರಲ್ಲಿ ತಮ್ಮದೇ ಒಂದು ಕೊಡುಗೆ ಇದೆ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ. ಚಾಪು ಮೂಡಿಸಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಸಂಘಟನೆ ಮಾಡಿರುವಂತ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಐಡೆಂಟಿಫೈ ಮಾಡುವ ಮುಖಾಂತರ ನೇಮಕಾತಿ ಆದೇಶಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದು ಸುಮಾರು ತಿಂಗಳಗಟ್ಲೆಯಿಂದ ನಡೀತಾ ಬರ್ತಾ ಇದೆ. ಏನಂತೀರಾ ಸರ್? ಸರ್ ಇರಿ ಸರ್, ಇವ್ದು ಆಗ್ಬಿಡ್ಲಿ ಸರ್. जो ज्वाइन नहीं है, जिनको जो पोस्ट आना है, यस ಸ್ವಲ್ಪ ವೈಂಡಪ್, 2 ಜನ ಸೇರಿಸಿ ವೈಂಡಪ್ ಬಯಸುವ ಇದಕ್ಕೆ ಸರ್. ಏನು ನೋಡಿ ಸರ್? ಎಸ್ ಸರ್. ಸರ್ ಹಾಂ ಎಸ್ ಅಣ್ಣ ಇಲ್ಲಿ ನೋಡಿ ಸರ್, ಇದರದ ಒಬ್ಬರು ಇದರದ ಇಲ್ಲಿ ನೋಡಿ. ಹಾಕಿ ಎಸ್ ಹಾಂ ರೈಟ್.
ಸರ್ ಈ ಕಡೆ ನಾನು ಹಾಕ್ಸ್ಕೊಳ್ಳೋದೇ ಇಲ್ಲ ಅವ್ನಿಗಾಕ ಬೈ ನಾನು ಹಾಕ್ಸ್ಕೊಳ್ಳಪ್ಪ ಬೈ ಬೈ ಹುಡುಗಾಕ ಸರ್ ಸರ್ ಈ ಕಡೆ ಸರ್ ಎಲ್ಲಿ ಈ ಕಡೆ ನೋಡಿ ಎಸ್ ರೈಟ್ ಸರ್ ಬನ್ನಿ ಈ ಕಡೆ ಬಾ ನೀನ್ ಬರ ಬನ್ನಿ ನೀವು ಬರ್ಬೇಕು ಯಾಕಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಬನ್ನಿ ಯಾಕಂದ್ರೆ ಇವರೇ ಮೇಯ್ನು ಆರ ಕಡೆ ಪಿಲ್ಲರ್ ತರ. ಹೌದೌದು ಯಾಕಂದ್ರೆ ನಾನು ನೋಡ್ತಾ ಇದೀವಲ್ಲ ತುಂಬಾ ಜನ ಎಲ್ಲ ಐಡೆಂಟಿಫೈ ಮಾಡ್ತಾರೆ ಸರ್, ಆಲ್ ಓವರ್ ಸ್ಟೇಟ್ ಎಲ್ಲಾರನ್ನೂ ಗುರ್ತಿಡಿತಾರೆ. ಅಂದ್ರೆ ನಾನು ನೋಡಿದೀವಲ್ಲ ಸರ್ ಹಂಗೆ ಹೇಳ್ಕೊಳ್ಳಿ ಸರ್. ಹಾಂ ಸರ್ ಬಾ ನಿಂತ್ಕೋ ಬಾ ಸರ್ ಒಂದು ಫೋಟೋ ಎಲ್ಲಿ ಸಂತು ಒಂದು ನಿಮಿಷ. ಅದೇ ಹಾಂ ರೈಟ್ ಹಾಂ ಓಕೆ ಸರ್ ಒಂದು ನಿಮಿಷ ಫೋಟೋ ಸರ್ ಹಂಗೆ ರೆಡಿ ಇರಲಿ ಹಾಂ ಹಂಗೆ ರೀ ಸರ್ ಸ್ವೀಟ್ ಬ್ರೋ ಇಂಕೋ ಸರ್ ಇಡಿ ಸರ್ ಇವ್ದು ಆಗ್ಬಿಡ್ಲಿ ಸರ್. ಓಕೆ जो ज्वाइन नहीं है इनको जो पोस्ट आना है ಯಸ್ ಸ್ವಲ್ಪ ವೈಂಡಪ್ 2 ಜನ ಸೇರಿಸಿ ವೈಂಡಪ್ ಬಯಸೋರು ಇದಕ್ಕೆ. ಸರ್ ಇಲ್ಲಿ ನೋಡಿ ಸರ್. ಎಸ್ ಸರ್ ಸರ್ ಹಾಂ ಎಸ್ ಅಣ್ಣ ನಾವು ಇಲ್ಲಿ ನೋಡಿ ಸರ್ ಇದರದ ಒಪ್ಪರು ಇದರದ ಇಲ್ಲಿ ನೋಡಿ ಓಕೆ ಹಾಕಿ ಎಸ್ ಹಾಂ ರೈಟ್ ಹಾಂ ಸರಿ ಕಡೆ ಸರ್ ಒಂದು ನಿಮಿಷ ಫ್ಲಾಶ್ ಆನ್ ಮಾಡಿ. ಫ್ಲಾಶ್ ಇಲ್ಲ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ. ಓಕೆ ಸರ್ ಸರ್ ಒಂದು ನಿಮಿಷ ಲೈಟಿಂಗ್ ಗೊತ್ತಾಗ್ಬೋದು. ರೈಟ್ ಸರ್ ಆಯ್ತಾ ನಾನು ಮಾತಾಡ್ತೇನೆ ಅರ್ಥ ಆಯ್ತಾ. KSTDC ಇದರಲ್ಲಿ ನಿಮ್ಗೆ ಸದ್ಯದಲ್ಲೇ ಒಂದು ಮೀಟಿಂಗ್ ಕೊಡಿಸೋ ಜವಾಬ್ದಾರಿ ನಂದು. ಈಗ ಬಹಳಷ್ಟು ಅನ್ಯಾಯ ಆಗ್ತದೆ. ಈ ಸೈಡ್ ಪಿಕಪ್ ಇದೆಲ್ಲ ಅದು ನೀವು ಒಗ್ಗಟ್ಟಾಗಿ ನಿಲ್ಸ್ಕೊಳ್ಬೇಕು, ಬಿಟ್ರೆ ನಾವು ಸಂಘಟನೆಯವರು ಯಾರು ಏನು ಮಾಡಕ್ಕಾಗಲ್ಲ. ಈಗ ಇವ್ರು ಯಾರೋ ಸೈಡ್ ಪಿಕಪ್ ಮಾಡ್ತಾರೆ, ಪಕ್ಕದಲ್ಲೇ ಅವ್ರ ಜೊತೆಲಿ ಇರ್ತಾರೆ. ಅದು ಎನ್ಕರೇಜ್ ಮಾಡಿದ್ರೆ ಇನ್ನೊಬ್ಬನ ಹೊಟ್ಟೆ ಹೊಡೆದಾಗುತ್ತೆ. ಈ ಆಮೇಲೆ ಓಲಾ ಊಬರ್ ಹೇಳಿದಾರೆ ಒನ್ ಏರ್ಪೋರ್ಟ್ ಇದು ಅದನ್ನ ಮಾಡುತ್ತೆ. ಅದು ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ, ಯಾರ ಕಡೆಯಿಂದ ಆಗಿಲ್ಲ, ಸರ್ಕಾರದಿಂದ ಆಗಿಲ್ವಾ ಅಥವಾ KSTDC ಕಡೆಯಿಂದ ಆಗಿಲ್ವಾ ಅನ್ನೋದು ನಾವು ಒಂದು 5 ಜನ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಮಾಡಿಕೊಂಡು ನಿಮ್ಗೆ ನ್ಯಾಯ ಕೊಡಿಸುವಂತ ಇದನ್ನ ನಮ್ಮ INTUC ಕಡೆಯಿಂದ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು, ನೀವು ಕಾಂಗ್ರೆಸ್ ಬಿಟ್ಟು ಇದು ಮಾಡಬಾರ್ದು ಅಂತ ನಾವು ಹೇಳಿಲ್ಲ. ನಾನು ಸಂಘಟನೆ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಸಂಘಟನೆಯಲ್ಲಿ ನೀವೆಲ್ಲರೂ ಸೇರ್ಕೊಂಡ್ರೆ ನಮ್ಗೆ ಒಂದು ಬಲ ಇರುತ್ತೆ. ನಿಮ್ಮ ಸಂಘಟನೆ ಇಲ್ಲೇ ಬಂದಿಲ್ಲ. ನಮ್ಗೆ ಈಗ ಸಾಮನ್ ರೆಡ್ಡಿ ಅವರಾಗಿ ಯಾಕೆ ಬೆಳೆದಿದ್ದಾರೆ ಅಂದ್ರೆ ಸಂಘಟನೆ ನೀವು ಎಲ್ಲದಕ್ಕೂ ಟ್ರಾನ್ಸ್ಫರ್. ಈಗ ರೇಖಕಪ್ಪ ಅವ್ರಿಗೆ ಯಾಕೆ ಅಷ್ಟು ಬೆಲೆ ಕೊಡ್ತಾರೆ? 55 ಲಕ್ಷ ರೂಪಾಯಿ ಇದ್ದು ಇವಾಗ 30 ಲಕ್ಷ ರೂಪಾಯಿ ಇದೆ ಅಂತ ಹೇಳ್ತಾರೆ. ಅವ್ರ ಮೇಲೆ ನಂಬಿಕೆ ಬರುತ್ತೆ. ನಾನು ನೀವೀಗ ಸಂಘಟನೆಯಲ್ಲಿ ನೀವು ನನಗೀಗ ಯಾರು KSTDC ಸೆಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಈಗ ಏನಣ್ಣ KSTDC ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಯಾರು ಅಧ್ಯಕ್ಷ? ಅದೇ ಬಸ್ 2012 ಇಂದ 13 ನಾನು ಮಾಡ್ಕೊಟ್ಟಿದ್ದೆಲ್ಲ KSTDC
ನಾನು ಹಾಕ್ಸ್ಕೊಳ್ಳೋದೇ ಇಲ್ಲ ಅವ್ನಿಗಾಕು ಬಾಯ್ ಹಾಕ್ಸ್ಕೊಳ್ಳಪ್ಪ ಬಾಯ್ ಬಾಯ್ ಅವ್ನಿಗಾಕು ಸರ್ ಸರ್ ಈ ಕಡೆ ಸರ್ ಎಲ್ಲಿ ಈ ಕಡೆ ನೋಡಿ ಎಸ್ ರೈಟ್ ಸರ್ ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.